ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ರಶ್ಮಿ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಬಿದಿರು ಕಡಲೆ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ನಾವು ಮಾಡೋ ರೀತಿನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬಿದಿರು ಕಡಲೆ ಹಾಗೂ 2-3 ಥರದ ಸೊಪ್ಪು ಹಾಗೂ ಹಸಿ ಕಾಳುಗಳನ್ನು ತೊಗೊಂಡಿದ್ದೀನಿ. ಹೆಸರು ಕಾಳು ಹಾಗೂ ಕಡಲೆ ಬೀಜವನ್ನು ನೆನೆಸಿಟ್ಕೊಂಡಿದ್ದೀನಿ. ಅವರೆಕಾಳು ಹಾಗೂ ಅಲಸಂದಿ ಕಾಳು, ಹಸಿ ಕಾಳುಗಳನ್ನು ಹಾಕ್ತಾಯಿದ್ದೀನಿ. ಹಾಗೆ 4-5 ಥರದ ತರಕಾರಿಗಳು, ಬೀನ್ಸು, ಕ್ಯಾರೆಟು, ಬದನೆಕಾಯಿ, ಮೂಲಂಗಿ, ಆಲೂಗೆಡ್ಡೆ, ಮನೇಲಿ ಯಾವ ರೀತಿ ತರಕಾರಿಗಳಿರುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಪ್ರಮಾಣದಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಅಂದರೆ 1 ಈರುಳ್ಳಿ ತೊಗೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ವರ್ಷದಲ್ಲಿ 2ರಿಂದ 3 ಸಲ ತೊಗೊಳ್ಳೋದ್ರಿಂದ ಭಾಳ ಒಳ್ಳೆಯದು ಬಿದಿರು ಕಡಲೆ ದೇಹಕ್ಕೆ. ಕೋಲ್ಡ್ ಬಾಡಿ ಇರೋಂಥವ್ರಿಗೆ ಅಂತೂ ತುಂಬ ಒಳ್ಳೆಯದು. ಹಾಗೆ ಗಂಡಸರಿಗೆ ಕಿಡ್ನಿ ಸ್ಟೋನ್, ಹಾಗೆ ಹೊಟ್ಟೆ ಒಳಗಡೆ ಸಣ್ಣ ಸಣ್ಣ ಕೂದಲುಗಳು, ಈ ಪೆಟ್ಸ್ ಸಾಕಿರೋಂಥವ್ರ ಮನೇಲಿ ನಾವೆಷ್ಟೇ ಹುಷಾರಾಗಿದ್ದರೂ ಏನೇ ಕ್ಲೆನ್ಸಿನೆಸ್ ಮೇಂಟೈನ್ ಮಾಡಿದರೂ ಹೋಗಿರುತ್ತೆ. ಸೊ ಅದನ್ನೆಲ್ಲ ಆಚೆ ಹಾಕೊಳ್ಳೋದಕ್ಕೆ ಬಿದಿರು ಕಡಲೆ ಒಂದು ಸಹಾಯ ಮಾಡುತ್ತೆ. ಹಾಗೆ ಹಸಿ ಕಾಳುಗಳು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ಹಾಕೋದು ಅಂದರೆ ಸ್ವಲ್ಪ ಹೀಟ್ ಆಗಿರುತ್ತೆ. ಬಿದಿರು ಕಡಲೆ ಸ್ವಲ್ಪ ಹೀಟ್ ಇರೋದ್ರಿಂದ ಹೆಸರು ಕಾಳು ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದ್ರಿಂದ ಹಾಕಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ತರಕಾರಿಗಳನ್ನು ಹಾಕ್ಕೊಂಡಿದ್ದೀನಿ. ಸೀಸನಲ್ಲಿ ನಮಗೆ ಯಾವ್ಯಾವ ಪದಾರ್ಥಗಳು ಸಿಗುತ್ತೆ ಅದನ್ನು ನಾವು ಸೇವನೆ ಮಾಡೋದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಹಿಂದಿನಿಂದ ನಡ್ಕೊಂಡು ಬಂದಿರುವಂಥದ್ದು. ಅದನ್ನು ನಾವು ಫಾಲೋ ಮಾಡೋದು ತಪ್ಪೇನಿಲ್ಲ ಅಂದ್ಕೊತೀನಿ. ಸೊ ಹಾಗೆ ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಉಪ್ಪನ್ನು ಹಾಕಿ ಬೇಯೋದಕ್ಕೆ ಇಡ್ತೀನಿ. 3ರಿಂದ 4 ವಿಸಿಲ್ ಆದರೆ ಸಾಕು ಸ್ನೇಹಿತರೆ. 3ರಿಂದ 4 ವಿಸಿಲಲ್ಲಿ ಕಡಲೆ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಮಸಾಲೆಗೆ ತಗೊಳ್ಳೋಣ. ಮಸಾಲೆಗೆ ಸ್ವಲ್ಪ ಕಾಳುಮೆಣಸು ಹುರಿದಿಟ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಬೆಳ್ಳುಳ್ಳಿ, 1ರಿಂದ 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೂ ಹುರಿದಿಟ್ಕೊಂಡಿರ್ತಕ್ಕಂಥ ಒಣಗಿದ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಇಷ್ಟೇ, ಬೇರೆ ಏನೂ ಹಾಕೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಬಿದ್ರಾಯಿತು. ಬೇರೆ ಯಾವುದೇ ರೀತಿ ಮಸಾಲೆ ಐಟಮ್ಗಳನ್ನ ಆ್ಯಡ್ ಮಾಡೋದಿಲ್ಲ ಇದಕ್ಕೆ. ರುಬ್ಬಿ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಆನಂತರ ಇದು 4 ವಿಸಿಲ್ ಬಂದಿತ್ತು. ಲಿಡ್ ಓಪನ್ ಮಾಡಿ ಚೆನ್ನಾಗಿ ಒಂದ್ಸಲ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಸಾಸಿವೆ, ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಬೆಂದಿರ್ತಕ್ಕಂಥ ತರಕಾರಿಗಳನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಿಕೊಂಡು ರುಬ್ಬಿಟ್ಟು ಇರುವಂಥ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಷ್ಟು ಬೇಕು ನೀರು ನಮ್ಗೆ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಜಾಸ್ತಿ ನೀರು ಮಾಡೋದು ಬೇಡ, ಯಾಕಂದರೆ ಆನಂತರ ನಾವು ಹಾಲು ಹಾಕೋದ್ರಿಂದ ಜಾಸ್ತಿ ನೀರಾದರೆ ಚೆನ್ನಾಗಿರೋದಿಲ್ಲ ಮುದ್ದೆಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಗ ನಾನು ಉಪ್ಪು ಸ್ವಲ್ಪನೇ ಹಾಕಿದ್ದೆ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಲಿಡ್ ಕ್ಲೋಸ್ ಮಾಡಿ. ಇವಾಗ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಈ ಟೈಮಲ್ಲಿ 150 ml ಸಾಕು. 100ರಿಂದ 150 ml ಅಷ್ಟು ಹಾಲನ್ನು ಹಾಕ್ಕೊಳ್ಳಿ. ಹಾಲು ಇಷ್ಟ ಇರೋರು ಹಾಕ್ಕೊಳ್ಳಿ, ಬೇಡ ಅಂದರೆ ಅದನ್ನ ಸ್ಕಿಪ್ ಮಾಡ್ಬೋದು. ಹಾಲು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಒಂದು ರೀತಿ ಹಳ್ಳಿ ಟೇಸ್ಟ್ ಬರುತ್ತೆ ಅನ್ನೋದು. ಚೆನ್ನಾಗಿ ಮಿಕ್ಸ್ ಮಾಡಿ 2 ಸೆಕೆಂಡ್ಗಳ ಕಾಲ ಕುದಿಸಿದ್ರೆ ಆಯಿತು. ಯಾಕಂದರೆ ಹಸಿ ಹಾಲು ಹಾಕಿರೋದ್ರಿಂದ ಮತ್ತೆ ಕುದಿಸ್ಬೇಕಾಗುತ್ತೆ ಅದನ್ನು. ಒಂದಿನ ಇಟ್ಟು ಮರುದಿನ ತಿನ್ನೋದ್ರಿಂದನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಸ್ನೇಹಿತರೆ. ನೀವು ಟ್ರೈ ಮಾಡಿ. ನೀವು ಮಾಡಿರ್ತೀರ ಆಲ್ರೆಡಿ, ಆದ್ರೂ ಒಂದು ಸಲ ತೋರಿಸಿದ್ದೀನಿ, ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್